ಗೃಹ ಸಚಿವರ ತವರಲ್ಲಿ ಕಾಂಗ್ರೆಸ್ ಶಾಸಕನ ಗೂಂಡಾಗಿರಿ ಅಂತೆ. ಎಲ್ಲಿ ಏನಾಯ್ತು ನೋಡ್ತಾ ಹೋಗೋಣ. ಹಾಗಾದ್ರೆ ಪ್ರತಿಭಟನಾ ನಿರತ ಕಾಂಗ್ರೆಸ್ ಮುಖಂಡನ ಮೇಲೆಯೇ ಹಲ್ಲೆ ನಡೆಸಿದ್ದಾರೆ. ರವಿಕುಮಾರ್ ಮೇಲೆ ಎಸ್ಆರ್ ಶ್ರೀನಿವಾಸ್ ಅಂಡ್ ಗ್ಯಾಂಗ್ ಹಲ್ಲೆ ನಡೆಸಿರುವಂತದ್ದು. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ರವಿಕುಮಾರ್. ಮುದ್ದಹನುಮೇಗೌಡನ ಆಪ್ತನಾಗಿರುವ ರವಿಕುಮಾರ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಟೆಂಡರ್ ಕರಾರು ಸಂಬಂಧ ಅಹೋರಾತ್ರಿ ಧರಣಿಯನ್ನ ರವಿಕುಮಾರ್ ನಡೆಸ್ತಾ ಇದ್ರು. ಆ ವೇಳೆ ಶಾಸಕ ಶ್ರೀನಿವಾಸ್ ಅವರ ಬೆಂಬಲಿಗರಿಂದ ಧರಣಿ ನಡೆಸ್ತಾ ಇದ್ದಂತವ್ರ ಮೇಲೆ ಹಲ್ಲೆ ಆಗಿದೆ. ಈ ವೇಳೆ ಶಾಸಕ ಶ್ರೀನಿವಾಸ್ ಬೆಂಬಲಿಗರು ಏಕಾಏಕಿ ಹಲ್ಲೆ ನಡೆಸಿದ್ದು, ಗಲಾಟೆ ಬಿಡಿಸಕ್ಕೆ ಹೋದ ಪೊಲೀಸ್ ಸಿಬ್ಬಂದಿ ಮೇಲೆಯೂ ಕೂಡ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪ. ಸ್ಥಳದಲ್ಲಿದ್ದ ಕುರ್ಚಿಗಳನ್ನೆಲ್ಲ ಪುಡಿ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ಹಾಗಾದ್ರೆ ಇದು ಕಾಂಗ್ರೆಸ್ ಶಾಸಕನ ಗೂಂಡಾಗಿರಿ ಅಲ್ಲ, ಇದು ಕಾಂಗ್ರೆಸ್ ಶಾಸಕನ ಬೆಂಬಲಿಗರ ಗೂಂಡಾಗಿರಿ. ಇದು ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಅವರ ಬೆಂಬಲಿಗರು ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಅಂತ. ಸ್ಥಳದಲ್ಲಿದ್ದ ವಸ್ತುಗಳನ್ನೆಲ್ಲ ಪುಡಿ ಮಾಡಿದಾರಂತೆ. ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇದೀಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು, ಗಲಾಟೆ ಆಗ್ಬೇಕಾದ್ರೆ ಗಲಾಟೆ ಬಿಡಿಸೋಕೆ ಹೋದ ಪೊಲೀಸರ ಮೇಲೂ ಕೂಡ ಹಲ್ಲೆಗೆ ಮುಂದಾಗಿದ್ದಾರೆ ಅಂತ. ಇವೆಲ್ಲವೂ ಕೂಡ ಮುಂದಿನ ಕ್ಷಣಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಪ್ಡೇಟ್ ನೋಡ್ತಾ ಹೋಗೋಣ. ಗೃಹ ಸಚಿವರ ತವರಲ್ಲಿ ಕಾಂಗ್ರೆಸ್ ಶಾಸಕನ ಬೆಂಬಲಿಗರೇ ಈ ರೀತಿಯಾಗಿ ಗೂಂಡಾವರ್ತನೆ ತೋರಿಸಿರುವಂತದ್ದು ನಿಜಕ್ಕೂ ಶೇಮ್ ಅಂತ ಜನ ಮಾತಾಡ್ತಾ ಇದ್ದಾರೆ. ರವಿಕುಮಾರ್ ಅಂತ ಗುಬ್ಬಿ ತಾಲೂಕು ಮತ್ತು ತಿಪಟೂರು ತಾಲೂಕಿನಲ್ಲಿ ಗಣಿಬಾಧಿತ ಪ್ರದೇಶದ ಹಳ್ಳಿಗಳ ಮೂಲಭೂತ ಸೌಕರ್ಯಕ್ಕೆ ಟೆಂಡರ್ ಕರೆದಿದ್ರು ಪಂಚಾಯತ್ ರಾಜ್ ತುಮಕೂರು ವಿಭಾಗದಿಂದ. ಆ ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನಗೆ ಟೆಂಡರ್ಗಳು ಅವಾರ್ಡ್ ಆಗಿದ್ದು. ಇವತ್ತು ಕರಾರು ಮಾಡಿಕೊಳ್ಳಲು ಮಧ್ಯಾಹ್ನ 1:45 ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗಕ್ಕೆ ನಾನು ಹೋಗಿದ್ದೆ. ಆಗ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಆದಂಥ ತಿಮ್ಮರಾಯಪ್ಪನವರು ನಾನು ಬರುವಾಗ ನನಗೆ ಕರಾರು ಮಾಡಿಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅವರ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್, ಇದೇನು ಕಾರ್ಯಕರ್ತರ ನಡುವೆ ನಡೆದಿರೋ ಗಲಾಟೆನ? ಕಾರಣ ಏನು? ಡೀಟೇಲ್ಸ್ ಏನಿದೆ ಸದ್ಯಕ್ಕೆ? ವಿದ್ಯಾ, ಇದು ಕಾರ್ಯಕರ್ತರ ಅಲ್ಲ, ಇದು ನೇರವಾಗಿಯೇ ಗುಬ್ಬಿ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಅವರು ಕೊಟ್ಟರಾದಂತ ಮತ್ತು ಗುತ್ತಿಗೆದಾರರಾದಂತಹ ರಾಯಚಂದ್ರ ರವಿಕುಮಾರ್ ಅವರ ಮೇಲೆ ಹಲ್ಲೆ ನಡೆಸಿರುವಂತದ್ದು. ಕಾರಣ ಇಷ್ಟೇ, ಏನು ಗುಬ್ಬಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಗಣಿಬಾಧಿತ ಪ್ರದೇಶಗಳಿಗೆ, ಆ ಗಣಿಬಾಧಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಒಟ್ಟು 11 ಕೋಟಿ ರೂಪಾಯಿ ಕಾಮಗಾರಿಗೆ 11 ಕೋಟಿ ರೂಪಾಯಿ ಬಿಡುಗಡೆ ಆಗಿರುತ್ತೆ. ಅದಕ್ಕೆ ಟೆಂಡರ್ ಕರೆಯಲಾಗುತ್ತೆ. ಆ ಟೆಂಡರ್ ಅಲ್ಲಿ ಗುತ್ತಿಗೆದಾರರಾದಂತಹ ರವಿಕುಮಾರ್ ಅದನ್ನ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಾರೆ. ಅದು ಬಹುತೇಕ ಅವರಿಗೆ ಟೆಂಡರ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇತ್ತು. ನಿನ್ನೆ ಸಂಜೆಯ ವೇಳೆಗೆ ಆ ಟೆಂಡರ್ ಪ್ರಕ್ರಿಯೆ ಅಂತಿಮಗೊಳ್ಳಬೇಕಾಗಿತ್ತು ಮತ್ತು ಟೆಂಡರ್ ಕರಾರಿಗೆ ಕೂಡ ಇಂಜಿನಿಯರ್ ಸಹಿ ಹಾಕಬೇಕಾಗಿತ್ತು. ಆದರೆ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಬೆಂಬಲಿಗರು ಕೂಡ ಇದ್ರು. ಅವರಿಗೆ ಬಿಟ್ಟುಕೊಡ್ಬೇಕು ಎನ್ನುವಂತ ಒತ್ತಡ ಹಿಂದಿನಿಂದಲೂ ಕೂಡ ರವಿಕುಮಾರ್ಗೆ ಇತ್ತು. ಆ ಒಂದು ಕಾರಣದಲ್ಲಿ ಇಂಜಿನಿಯರ್ ಏನಿದ್ದಾರೆ ಅದನ್ನ ಟೆಂಡರ್ ಕರಾರಿಗೆ ನಿನ್ನೆ ಪ್ರಕ್ರಿಯೆ ಮುಗಿಸ್ಲಿಕ್ಕೆ ಒಪ್ಕೊಂಡಿರ್ಲಿಲ್ಲ ಮತ್ತು ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಇಂಜಿನಿಯರ್ ಏನು ಈ ಒಂದು ಧೋರಣೆ ಖಂಡಿಸಿ ರವಿಕುಮಾರ್ ನಿನ್ನೆ ಸಾಯಂಕಾಲದಿಂದಲೇ ಕೂಡ ಏನು PWD ಆವರಣದಲ್ಲಿರುವಂತಹ ಅವರ ಕಚೇರಿ ಎದುರು ಪ್ರತಿಭಟನೆಗೆ ಧರಣಿಗೆ ಕುಳಿತಿರ್ತಾರೆ. ಈ ವಿಚಾರ ತಿಳಿದಂತಹ ಶಾಸಕರು ಮತ್ತು ಶಾಸಕರ ಬೆಂಬಲಿಗರು ಏಕಾಏಕಿ ರಾತ್ರಿ 10-11 ಗಂಟೆ ಸುಮಾರಿಗೆ ಬಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು, ಮನಸ್ಸೋ ಇಚ್ಛೆ ಕಾಲಿನಿಂದ ಥಳಿಸಿರುವಂತದ್ದು. ಈಗ ಗಂಭೀರವಾದಂತಹ ಗಾಯಗೊಂಡಂತಹ ರವಿಕುಮಾರ್ ಈಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ತುಮಕೂರಿನಲ್ಲಾಗಿರುವಂತಹ ಗಲಾಟೆ, ಈಗ ಗಾಯಾಳುಗಳು ಟ್ರೀಟ್ಮೆಂಟ್ ಅನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಬಟ್ ಮತ್ತೊಂದು ಆರೋಪ ಕೇಳಿ ಬಂದಿರೋದು, ಪೊಲೀಸರ ಮೇಲೂ ಕೂಡ ಗಲಾಟೆ ಬಿಡಿಸೋಕೋದ ಪೊಲೀಸರ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ ಅಂತ. ಈ ಸಂಬಂಧ ಏನಾದರೂ FIR ಆಗುತ್ತಾ? ನೋಡೋಣ ಮುಂದಿನ ಕ್ಷಣದಲ್ಲಿ.